ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿಭಟನೆಗೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ. ಮುಷ್ಕರ ನಡೆಸುವ ಒಂದು ದಿನದ ಮುನ್ನ ಸಂಧಾನವನ್ನ ಮಾಡಿಕೊಳ್ತಾರಾ? ಪ್ರತಿಭಟನೆಗೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ. ಮುಷ್ಕರ ನಡೆಸುವ ಒಂದು ದಿನದ ಮುನ್ನ ಸಂಧಾನವನ್ನ ಮಾಡಿಕೊಳ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹಿಂಬಾಕಿ ಪಾವತಿಗಾಗಿ 1239 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೂ ಕೂಡ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಪ್ರತಿಭಟನೆ ತೀವ್ರಗೊಳ್ಳುವ ಮುನ್ಸೂಚನೆ ಹಿನ್ನೆಲೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಚಿವರು ಈಗಾಗಲೇ ಮುಂದೂಡಿಕೆಯನ್ನ ಕೂಡ ಮಾಡಿದ್ದಾರೆ. ಸಿಎಂ ಹಾಗೂ ಹಣಕಾಸು ಇಲಾಖೆ ಜೊತೆ ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ನಡೆಸಲಾಗಿತ್ತು. ಅಂತಿಮವಾಗಿ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಲು ಸರ್ಕಾರದಿಂದ ಈಗಾಗಲೇ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ಸಾರಿಗೆ ನಿಗಮಗಳ ಸಿಬ್ಬಂದಿಗೆ 26 ತಿಂಗಳ ಹಿಂಬಾಕಿಯನ್ನ ನೀಡಲು ನಿರ್ಧಾರವನ್ನ ಮಾಡಿದೆ. ಹಾಗೆ 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿಯನ್ನ ನೀಡಲು ಸರ್ಕಾರದಿಂದ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಇನ್ನು 2024ರ ಜನವರಿ 1ರಿಂದ ವೇತನ ಪರಿಷ್ಕೃತ ಆಗಬೇಕಿತ್ತು. ಆದರೆ 2025ರ ಮಾರ್ಚ್ 1ರಿಂದ ವೇತನವನ್ನ ಹೆಚ್ಚಿಸಲು ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಕೂಡ ಮಾಡಿಕೊಂಡಿದೆ. ಇದಕ್ಕಾಗಿ 1271.92 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಆದೇಶವನ್ನ ಕೂಡ ಹೊರಡಿಸಿದೆ. ಹಾಗಾದ್ರೆ ಆದೇಶದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತಹ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 1/1/2021ರಿಂದ 28/2/2023ರವರೆಗೆ ಒಟ್ಟು 26 ತಿಂಗಳ ಹಿಂಬಾಕಿ ಮೊತ್ತ ರೂಪಾಯಿ 1271.92 ಕೋಟಿಗಳನ್ನ ಪಾವತಿಸಲು ಅನುಮೋದನೆಯನ್ನ ನೀಡಿ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಜೊತೆಗೆ ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳ ನೌಕರರು ಮತ್ತು ಅಧಿಕಾರಿಗಳ ಅಂದ್ರೆ ಪೂರ್ವ ಕಿಂಕೋ ನೌಕರರು ಸೇರಿದಂತೆ ಮೂಲ ವೇತನವನ್ನ ದಿನಾಂಕ 1/4/2025ರಿಂದ ಜಾರಿಗೆ ಬರುವಂತೆ ಶೇಕಡಾವಾರು ಎಷ್ಟು ಪ್ರಮಾಣದಲ್ಲಿ ಪರಿಷ್ಕರಿಸುವ ಕುರಿತು ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಕೂಡ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಈ ಆದೇಶವನ್ನ ಆರ್ಥಿಕ ಇಲಾಖೆಯ ಇಂಬರಹ ಸಂಖ್ಯೆ 135 ವೆಚ್ಚ ಅಂದ್ರೆ 11/2023 ದಿನಾಂಕ 18/2/2026ರಲ್ಲಿ ನೀಡಿರುವ ಸಹಮತಿ ಅನ್ವಯ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಅಂದ್ರೆ ಸಾರಿಗೆ ನೌಕರರು ಕೂಡ ಈ ಹಿಂದೆ 4 ನಿಗಮಗಳಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ನಮ್ಮ ಬಾಕಿ ವೇತನ ಏನಿದೆ ಅದನ್ನ ಆದಷ್ಟು ಬೇಗ ನೀಡಬೇಕು, ಹಿಂಬಾಕಿ ಏನಿದೆ ಅದನ್ನು ನೀಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಈಗಾಗಲೇ ಸರ್ಕಾರ ಒಂದು ಶಕ್ತಿ ಯೋಜನೆ ಅಂತ ತಂದಿದೆ. ಸಾಕಷ್ಟು ಮಹಿಳೆಯರು ಇದರಲ್ಲಿ ಫ್ರೀಯಾಗಿ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ನಮಗೆ ನಮ್ಮದೇ ಆದಂತಹ ಒತ್ತಡ ಇದೆ. ಅಂದ್ರೆ ಇಲ್ಲಿ ಜನರನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ನಾವು ನಮ್ಮನ್ನೇ ನಂಬ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ. ಈ ರೀತಿ ಹಿಂಬಾಕಿಯನ್ನ ಉಳಿಸ್ಕೊಂಡ್ರೆ ನಾವು ಜೀವನ ಸಾಗಿಸೋದು ಹೇಗೆ? ಒಂದೇ ಮನಸ್ಥಿತಿಯವರು ಇರೋದಿಲ್ಲ ಬಸ್ನಲ್ಲಿ, ಎಲ್ಲಾ ಮನಸ್ಥಿತಿಯವರನ್ನ ಕೂಡ ನಾವು ನಿಭಾಯಿಸಬೇಕು. ಅಂಥದ್ರಲ್ಲಿ ನಮಗೆ ಸ್ಯಾಲ್ರಿನೂ ಬರಲಿಲ್ಲ ಅಂತ ಅಂದ್ರೆ ಹಿಂಬಾಕಿ ಏನಿದೆ ಅದನ್ನು ಕೂಡ ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಸರ್ಕಾರದಿಂದ ಏನೋ ಅಂದ್ರೆ ಹಿಂದೆ ಇದ್ದಂತಹ ಸರ್ಕಾರ ಭರವಸೆಯನ್ನ ನೀಡಿತು, ಈ ಸರ್ಕಾರ ಬಂದ ಮೇಲೆ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಕೊಟ್ಟಂತಹ ಭರವಸೆಯಾಗೆ ಉಳಿದುಕೊಂಡಿದೆ. ಯಾವುದೇ ರೀತಿ ಭರವಸೆಯನ್ನ ಈಡೇರಿಸಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗಾಗಲೇ ಬಂಧನ ಕೂಡ ಮಾಡಲಾಗಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆದಷ್ಟು ಬೇಗ ತೀರ್ಮಾನವನ್ನ ಕೈಗೊಳ್ತೀವಿ ಕೂಡ ಅಂತ ಹೇಳಿತ್ತು. ಇದೀಗ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಅವರು 38 ತಿಂಗಳ ಬಾಕಿ ವೇತನವನ್ನ ನೀಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಒತ್ತಾಯ ಮಾಡಿದ್ರು. ಆದ್ರೆ ಸರ್ಕಾರದಿಂದ 26 ತಿಂಗಳದ್ದು ನೀಡ್ತೀವಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ.